ನೀಟಾಗಿ ನೆಲ ಬಗ್ದು ಜಲ್ಲಿ ಹಾಕಿ ಡಾಂಬರ್ ಹಾಕಾಯ್ತು. ಇನ್ನೇನಿದ್ರು ಮಟ್ಟ ಹಾಕೋದೊಂದೇ ಬಾಕಿ. ಮೇಡಮ್, ಬುಲ್ಡೋಸರ್ ನಾನಾಗ್ಲ ಅವಶ್ಯಕತೆ ಇಲ್ಲ ರೂಪ, ಈಗಾಗಲೇ ಅವಳೊಂದು ಮಟ್ಟಕ್ಕೆ ಬಂದಿದ್ದಾಳೆ. ಹೌದಕ್ಕ, ಇನ್ನೂ ಮಟ್ಟ ಮಾಡಿದ್ರೆ ಫುಲ್ ಕೆಳಗಡೆ ಕೊಟ್ಟೋಗ್ಬಿಡ್ತಾಳೆ. ಲಕ್ಷ್ಮೀ ಸರ್, ಅಂತರ ಇಲ್ಲಿ. ಅಂತರ ಏಜೆ ಪಾಪ ಅಂತರತ್ತೆ ವ್ರತನ ತುಂಬ ಚೆನ್ನಾಗಿ ಮಾಡಿ ಮುಗಿಸಿದ್ದಾರೆ. ಹೌದು ಸರ್, ಎಷ್ಟೇ ಕಷ್ಟ ಆದರೂ ವ್ರತ ಮಾಡಿದ್ರೆ ಹೊರತು ಬಾಯೇ ಬಿಡಲಿಲ್ಲ. ಬಾಯ್ ಬಿಡ್ಲಿಲ್ವಾ ಅಂದ್ರೆ? ಅದು ಅದು ವ್ರತ ಎಷ್ಟೇ ಕಷ್ಟ ಆದರೂ ಮಾಡಲ್ಲ ಅಂತ ಹೇಳಿಲ್ಲ ಸರ್, ನಿಷ್ಠೆನ ಮಾಡಿದ್ರು ಅಂತ ಹೇಳಕ್ ಬಂದೆ. ಅಂತರ ಇವಾಗ ಹೇಗಿದೆಯಾ? ಸುಸ್ತು ಕಮ್ಮಿ ಆಯ್ತಾ? ಅಯ್ಯೋ ಸತ್ತಿಲ್ವಾ ಅಂತ ಕೇಳೋ. ಆ ಪಾಪಿ ಲೀಲಂಗೋಸ್ಕರ ಏನೇನು ಮಾಡಬೇಕಾಗಿ ಬಂತು ಕರ್ಮ. ಅಯ್ಯೋ ಪರವಾಗಿಲ್ಲ ಬಿಡು ಅಭಿ, ದೇವ್ರ ಸೇವೆ ಅಲ್ವಾ. ಬೇಕಿದ್ರೆ ಹೇಳು, ಇನ್ನೂ ಏನಾದರೂ ಬಾಕಿ ಇದ್ದರೆ ಅದನ್ನು ಮಾಡ್ತೀನಿ. ಗಾಡ್ ಅಂತರ ನಿಂಗೆ ತುಂಬ ಸುಸ್ತಾಗಿದೆ, ಮಾತಾಡೋಕ್ಕೂ ಹೋಗ್ತಾಯಿಲ್ಲ. ಒಂದು ಕೆಲಸ ಮಾಡ್ತೀನಿ, ಆ್ಯಂಬುಲೆನ್ಸ್ ಕರೆಸ್ತೀನಿ, ಹಾಸ್ಪಿಟ್ಲಿಗೆ ಹೋಗೋಣ. ಮೇಡಮ್, ಇವ್ರು ಮಾಡೋ ಕೆಲಸಕ್ಕೆ ಆ್ಯಂಬುಲೆನ್ಸ್ ಬಂದು ಇನ್ಯಾರನ್ನೂ ಎತ್ತಾಕೊಂಡು ಹೋಗಬೇಕು, ಇವ್ರನ್ನಲ್ಲ. ಅಭಿ ಅದು ಏಜೆ, ನೀವೇನು ಚಿಂತೆ ಮಾಡಬೇಡಿ. ಶ್ರದ್ಧಾ ಭಕ್ತಿಯಿಂದ ಯಾರು ವ್ರತ ಮಾಡ್ತಾರೋ ಅವ್ರಿಗೆ ಒಳ್ಳೇದೇ ಆಗುತ್ತೆ. ನೀವು ನಂಬಿ, ಇವರು ಶ್ರದ್ಧಾ ಭಕ್ತಿಯಿಂದ ವ್ರತ ಮಾಡಿದ್ದಾರೆ ಅಲ್ವಾ? ಹಾಗಿದ್ರೆ ಅಂತರತ್ತೆಯವರು ಲೀಲಾ ಅವ್ರಿಗೋಸ್ಕರ ಮಾಡಿರೋ ವ್ರತ ಫಲಿಸುತ್ತಾ? ವ್ರತ ಫಲಿಸಿ ಲೀಲಾ ಅವ್ರು ವಾಪಸ್ ಬರ್ತಾರಾ? ಬರಲೇಬೇಕು. ಅಂತರ ಅತ್ತೆ ಮನಸ್ಸಲ್ಲಿ ಲೀಲಾ ಬರಲಿ ನನ್ನ ತಂಗಿ ಬರಲಿ ಅಂತ ಅನ್ಕೋತಿದ್ದದನ್ನ ಹೊರಗಡೆಯಿಂದನೇ ನಾನು ಕೇಳಿಸ್ಕೊಂಡಿದ್ದೀನಿ. ಅಷ್ಟು ಡೀಪ್ ಆಗಿತ್ತು ಅವ್ರ ಭಕ್ತಿ. ಹಾಗಿದ್ರೆ ಲೀಲಾ ಅವರು ಬಂದೇ ಬರ್ತಾರಲ್ವಾ? ಹೌದು. ಆಹಾ, ಬಂದ ತಕ್ಷಣ ನಿಂತ್ಕೊಂಬಿಟ್ಟ. ಅದೇನು ಲವ್ವು ನಾನೇನು ಮಾಡಿದ್ರು ನನಗೆ ಸಿಗದೆ ಇರೋದು ಅವಳು ಏನು ಮಾಡದೆ ಸಿಗುತ್ತೆ. ನನ್ನ ಕರ್ಮ. ಇಲ್ಲ, ಎಲ್ಲಿ ಹೋಗಿದ್ದೆ ನೀನು? ಯಾಕೆ ಹೀಗೆ ಮಾಡಿದೆ? ನಾನು ಹೇಳಿಲ್ವಾ ಅಭಿ, ನಾನು ಲೀಲನ್ ಕಿಡ್ನಾಪ್ ಮಾಡಿಸಿಲ್ಲ, ಆ ಆಲೋಚನೆನೂ ನನ್ನ ತಲೆಯಲ್ಲಿಲ್ಲ ಅಂತ. ಅಂದ್ರೆ ಏನು ಮಾತಾಡ್ತಿದ್ಯಾ? ನೀನು ಕಿಡ್ನಾಪ್ ಮಾಡಿಸಿದ್ಯಾ ಅಂತ ಯಾರು ಹೇಳಿದ್ರು? ಅದು ಅಭಿ, ಲೀಲಾ ಅವ್ರ ತಂದೆ ಬಂದು ಆರೋಪ ಮಾಡಿದ್ರಲ್ಲ, ಅದಕ್ಕೆ ಹಾಗೆ ಹೇಳಿದೆ. ಅಂತರ ಆರೋಪಗಳೆಲ್ಲ ಸಹಜ, ನಾವದನ್ನು ದಾಟಿ ಮುಂದೆ ಹೋಗ್ಬೇಕಷ್ಟೇ. ಲೀಲಾ, ನೀನು ಹೇಳು, ಎಲ್ಲಿ ಹೋಗಿದ್ದೆ? ಅದು ಹೇಳ್ದೆ ಕೇಳಿದೆ. ಎಲ್ಲರ ಮುಂದೆ ನಾನು ನಿಮ್ಮ ತಾಳಿ ಕಟ್ಟಿರೋ ಹೆಂಡತಿ ಅಂತ ನೀವು ಒಪ್ಕೊಂಡ್ರೆ ನಾನು ದೇವ್ರ ಸೇವೆ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ. ನೀವು ಒಪ್ಕೊಂಡ್ರಿ, ಅದಕ್ಕೆ ನಾನು ದೇವ್ರ ಸೇವೆ ಮಾಡೋಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದೆ. ಯಾರಿಗೂ ಗೊತ್ತಿಲ್ಲದೆ ಮೌನ ವ್ರತ, ಉರುಳು ಸೇವೆ ಎಲ್ಲ ಮಾಡ್ತಾಯಿದ್ದೆ. ನಾನು ಅಕಸ್ಮಾತ್ ಫೋನ್ ರಿಸೀವ್ ಮಾಡ್ತಿದ್ರೆ ನಾನು ಕಷ್ಟಪಡ್ತಿರೋದು ನೋಡಿ ನೀವು ಯಾರೂ ನನಗೆ ಸೇವೆ ಮಾಡೋಕ್ಕೆ ಬಿಡಲ್ಲ ಅಂತ ಗೊತ್ತಿತ್ತು. ಅದಕ್ಕೆ ಯಾರಿಗೂ ಹೇಳ್ದೆ ಹೋದೆ. ಹೇಳ್ದೆ ಹೋಗ್ತೀಯಾ? ಮತ್ತು ಲೆಟ್ರ್ ಯಾಕೆ ಬರ್ದಿಟ್ಟೆ? ಲೆಟರಾ? ನಾನು ಯಾವ ಲೆಟರು ಬರ್ದಿಲ್ಲಪ್ಪ. ಬಟ್ ನೀನು ಹೇಳ್ದೆ ಹೋಗಿರೋದು ಎಷ್ಟು ಪ್ರಾಬ್ಲಮ್ ಆಯಿತು ಗೊತ್ತಾ? ನಿಮ್ಮ ತಂದೆ ನಮ್ಮನೆ ಮುಂದೆ ಬಂದು ನಿಂತ್ಕೊಂಡು ನೀ ಕಾಣದೇ ಇರೋದಕ್ಕೆ ನಾವುಗಳೇ ಕಾರಣ ಅನ್ನೋ ಥರ ಆರೋಪ ಮಾಡಿದ್ರು. ಅದು ಮಗಳು ಕಾಣಲಿಲ್ಲ ಅಂದರೆ ತಂದೆ ಆಡೋ ಸಹಜವಾದ ಮಾತು.
ಆದರೆ ನೀವು ನಾನು ಒಪ್ಕೊಂಡಿರೋದು ನನ್ನ ಜೀವನದಲ್ಲಿ ತುಂಬ ಅಮೂಲ್ಯವಾಗಿರೋ ಕ್ಷಣ. ಅದಕ್ಕೋಸ್ಕರ ನಾನು ಈ ಸಣ್ಣ ಹರಕೆನೂ ತೀರ್ಸೋಕ್ಕಾಗಲ್ವಾ, ಅದಕ್ಕೆ ಹರಕೆ ತೀರ್ಸಕ್ಕೆ ಹೋಗಿದ್ದೆ. ನೀನೇನೋ ವ್ರತ ಮಾಡ್ತೀನಿ ಅಂತ ಹೋದೆ, ಬಟ್ ನೀನು ಕ್ಷೇಮವಾಗಿ ಬರಲಿ ಅಂತ ಪಾಪ ಅಂತರ ಎಷ್ಟು ಕಷ್ಟಪಟ್ಟಿದ್ದಾಳು ಗೊತ್ತಾ. ನೋಡು, ಅವಳು ಈಗಲೂ ಎಷ್ಟು ಸುಸ್ತಾಗಿ ಕೂತಿದ್ದಾಳೆ. ನಿನಗೆ ಸ್ವಲ್ಪನೂ ಸೀರಿಯಸ್ನೆಸ್ಸೇ ಇಲ್ಲ, ಯಾವಾಗಲೂ ಎಡವಟ್ಟೆ. ಮತ್ತೆ ಹೇಗಿದ್ದೀರಾ? ನಾನು ನೋಡಿದ್ರೆ ಗೊತ್ತಾಗಲ್ವಾ, ಸಕ್ಕತ್ತಾಗಿದ್ದೀನಿ. ನೀವಿಲ್ದೆ ಎಷ್ಟು ಬೇಜಾರಾಗಿತ್ತು ಗೊತ್ತಾ. ನೀವು ಬರ್ತಿರೋ ಬರೋಲ್ವೋ ಅಂತ ನಾವು ಹೆದರಿದ್ವಿ. ಮೇಡಮ್, ನನಗೆ ಕಾನ್ಫಿಡೆಂಟ್ ಇತ್ತು ನೀವು ಬಂದೇ ಬರ್ತೀರಂತ, ಬಟ್ ಯಾವಾಗ ಬರ್ತೀರಂತ ಗೊತ್ತಿರಲಿಲ್ಲ. ಸುಮ್ಮನೆ ಯಾರ್ಯಾರ ಮೇಲೆ ಡೌಟ್ ಪಟ್ಟು ಏನೇನೋ ಮಾಡಿಬಿಟ್ವಿ, ಬಟ್ ಇವಾಗ ಬಂದ್ರಲ್ವಾ ಅಷ್ಟು ಸಾಕು. ನನ್ನ ಗಂಡರೇ ನಾನು ಒಪ್ಕೊಂಡ್ಮೇಲೆ ನಾನು ಮನೆಗೆ ಬರದೇ ಇರ್ತೀನ, ಇನ್ಮೇಲಿಂದ ಇಲ್ಲೇ ಇರ್ತೀನಿ. ಇದು ನನ್ನ ಮನೇಲಿಲ್ಲ ಅಂತ ಮನೆ ಮೂಲೆಯಲ್ಲೆಲ್ಲ ಜಾಡ್ ಕಟ್ಟಿರುತ್ತಲ್ಲ, ಅದನ್ನೆಲ್ಲ ಇವಾಗ ಕ್ಲೀನ್ ಮಾಡಬೇಕು. ಏನ್ ಪ್ರಾರ್ಥನಾ, ವ್ರತ ಎಲ್ಲ ಚೆನ್ನಾಗಿರ್ಬೇಕಲ್ವಾ? ನೋಡಿದ್ರೆ ಗೊತ್ತಾಗಲ್ವಾ, ಕೈಕಾಲೆಲ್ಲ ನೋವಂತೆ ಪಾಪ. ವ್ರತ ಅಲ್ಲ ಅತ್ತೆ, ಲೀಲಾದೇವಿ ಅವ್ರಿಗೋಸ್ಕರ ಮಾಡಿದ ಸೇವೆ. ಓ ಅಲ್ವಾ ಪ್ರಾರ್ಥನಾ? ಏನ್ ಬೇಬಿ, ನನ್ನ ಮನೆಗೆ ವಾಪಸ್ ಬರಬೇಕು ಅಂತ ವ್ರತ ಎಲ್ಲ ಮಾಡಿದ್ಯಂತೆ. ನೀನು ನನ್ನ ಗಂಡನ ಹತ್ರ ರೋಡಲ್ಲಿ ಮಾತಾಡ್ತಿದ್ನ ನಾನು ಕೇಳಿಸ್ಕೊಂಡಿದ್ದೆ. ಈ ಮನೇಲಿ ಲೀಲಾ ಇರಬೇಕು ಅಥವಾ ನಾನಿರಬೇಕು ಅಂತ. ಇದು ಹಿಂಗೆ ಹಿಡಿದು ಬಿಟ್ಬಿಡ್ತಾರೆ ಅಂತ ಹೇಳ್ತಾರಲ್ಲ, ಆ ಥರ ಎಲ್ಲ ನಿನಗೆ ಸೇರೋ ಟೈಮ್ಗೆ ನಾನು ಈ ಮನೆಗೆ ಎಂಟ್ರಿ ಕೊಟ್ಟೆ. ಇವಾಗ ಏನು ಮಾಡ್ತೀಯಾ? ಮೇಡಮ್, ಮಾಸ್ ಡೈಲಾಗಲ್ಲಿ ಮಾಸ್ ಎಲಿಮೆಂಟ್ ಕಮ್ಮಿ ಇದ್ರೂ ಕೂಡ ನೀವು ಆ್ಯಟಿಟ್ಯೂಡಲ್ಲಿ ಮ್ಯಾನೇಜ್ ಮಾಡ್ತಾ ಹೋದ್ರಿ. ಇದು ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ಇಷ್ಟ ಎಲ್ಲ ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಸಖತ್ತಾಗಿರುತ್ತೆ ಅಲ್ವಾ ಪ್ರಾರ್ಥನಾ? ಕೌಸಲ್ಯ, ಕೌಸಲ್ಯ, ಒಳ್ಳೆ ಸುದ್ದಿ ಕಣೆ. ಲೀಲಾ ಫೋನ್ ಮಾಡಿದ್ಲು, ಮನೆಗೆ ಬಂದಿದ್ದಾಳಂತೆ. ದೇವ್ರು ದೊಡ್ಡವನು. ಬೇರೇನು ಹೇಳಿದ್ಲು ರೀ? ಬೇರೆ ಏನು ಹೇಳಲಿಲ್ಲ. ಫೋನ್ ಮಾಡದೇ ಇದ್ರೆ ನಾವು ಗಾಬರಿ ಆಗ್ತೀವಲ್ಲ, ಅದಕ್ಕೆ ಫೋನ್ ಮಾಡಿದ್ಲು. ಅಂತೂ ನನ್ನ ಮಗಳನ್ನ ಆ ಮನೆಯಿಂದ ಆಚೆಗೆ ಹಾಕೋದಕ್ಕೆ ಆ ಪ್ರಾರ್ಥನಾ ಏನೆಲ್ಲ ಪ್ಲಾನ್ ಮಾಡಿದ್ಲೋ ಎಲ್ಲ ನಾಶ ಆಗೋಯ್ತು. ಹೌದು ಕಣೆ, ನಾಶ ಮಾಡೋದಕ್ಕೆ ಅಂತ ಒಬ್ರು ನಿಂತಿರುವಾಗ ಅವ್ರನ್ನ ನಾಶ ಮಾಡಿ ನಮ್ಮನ್ನ ಕಾಪಾಡೋದಕ್ಕೆ ಆ ಭಗವಂತ ಇರಲ್ವಾ? ಇದ್ದೇ ಇರ್ತಾನೆ. ಹೌದು ರೀ, ಒಳ್ಳೆತನ ಯಾವತ್ತಿದ್ರು ಗೆಲ್ಲುತ್ತೆ ಅನ್ನೋದಕ್ಕೆ ನಮ್ಮ ಮಗಳೇ ಸಾಕ್ಷಿ. ಒಳ್ಳೆಯವ್ರಿಗೆ ಒಳ್ಳೇದೇ ಆಗತ್ತೆ. ಅಂತರ ಫೋನ್ ಮಾಡ್ತಾ ಇದ್ದಾಳೆ. ಸ್ಪೀಕರ್ ಹಾಕು. ಏನಂಟಿ ನೀವು? ನೀವು ನಿಮ್ಮ ಮಗಳು ಆಡಿದ ನಾಟಕನ ಸುಮ್ಮನೆ ನೋಡೋ ಹಂಗಾಯ್ತಲ್ಲ. ಅಯ್ಯೋ, ನನ್ನ ನಾಟಕನ ಸುಮ್ಮನೆ ನೋಡ್ತಾ ಇದ್ದೀನಿ, ಟಿಕೆಟ್ ತೊಗೊಳ್ಬಾರ್ದಿತ್ತಾ ಅಂತ ಅನ್ನಿಸ್ತು. ಇವಾಗ ಗೊತ್ತಾಯ್ತು ಆ ಟಿಕೆಟು ನನ್ನ ಹತ್ರನೇ ಇದೆ ಅಂತ. ಅಂದರೆ ಆ ವಿಡಿಯೋ. ಸುಮ್ಮನೆ ಬಿಟ್ಟಿಯಾಗಿ ಶೋ ನೋಡೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲಪ್ಪ. ಅದಕ್ಕೆ ನಾಳೆನೇ ಎಲ್ರಿಗೂ ಟಿಕೆಟ್ ಕೊಡ್ತೀನಿ. ಬೆಳಗಾಗೋದ್ರೊಳಗೆ ನಿಮ್ಮ ಮಗಳು ರೇವತಿ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ, ಟಿವಿ ಚಾನಲಲ್ಲೆಲ್ಲ ವೈರಲ್ ಆಗುತ್ತೆ. ಹಾಗೆ ಮಾಡಲಿಲ್ಲ ಅಂದರೆ ನನ್ನ ಹೆಸರು ಬದಲಾಯಿಸ್ಕೊತೀನಿ.
ನನ್ನ ಮಗಳು ಮನೆಗೆ ಹೆಸರು ಬದಲಾಯಿಸ್ಕೊಂಡು ಬಂದಿರೋ ಪಾಪಿ ಕಡೆ ನೀನು ಈಗ ಮತ್ತೆ ಏನ್ ಹೆಸರು ಬದಲಾಯಿಸ್ಕೊಳ್ತೀಯ ಪ್ರಾರ್ಥನಾ ಅಂತ? ಕೌಸಲ್ಯ, ಅದು ನಾನೇ ಕಡೆ. ಕಿರ್ಚ್ಬೇಡ. ನಿನ್ ಗಂಟ್ಲನ್ನ ಜೋಪಾನವಾಗಿ ಕಾಪಾಡ್ಕೊ. ಆಮೇಲೆ ಜೈಲಿಗೆ ಹೋದಾಗ ಬಡಿಬೇಡಿ ಸರ್ ಅಂತ ಬೇಡ್ಕೊಳ್ಳೋದಕ್ಕಾಗತ್ತೆ. ನಿನ್ನ ಮಗಳು ವಿಡಿಯೋ ನನ್ನ ಹತ್ರ ಇದೆ ಅಂತ ಗೊತ್ತಿದ್ರು ಇಷ್ಟೆಲ್ಲ ಮಾತಾಡ್ತಿದ್ಯಾ ಅಂದರೆ ಎಷ್ಟು ಧೈರ್ಯ ಇರ್ಬೇಕು ನಿನಗೆ. ನನಗಿರೋದು ಒಂದೇ ಧೈರ್ಯ ಕಡೆ, ಅದು ನನ್ನ ಮಗಳು ಲೀಲಾ. ಅವಳು ಒಂದ್ಸಲ ಮಾತು ಕೊಟ್ಮೇಲೆ ಬಿಡೋ ಮಾತೇ ಇಲ್ಲ. ನನ್ನ ಮಗಳು ಈ ಮನೇಲೆ ಇಟ್ಕೊಂಡು ಅವ್ರ ಅತ್ತೆ ಕೈಲಿ ನಿನ್ ಮೊಬೈಲು ನಿನಗೆ ಸಿಗದೆ ಇರೋ ಹಾಗೆ ಮಾಡಿಸಿದ್ಲು. ಈಗ ನಿನ್ ಎದುರಿಗೆ ಬಂದು ನಿಂತಿದ್ದಾಳೆ. ನೀನೇನಾಗ್ಬೋದು ಅಂತ ಯೋಚನೆ ಮಾಡು. ನಿನ್ ತಿಪ್ಪರ್ಲಾಗ ಹಾಕಿದ್ರು ಆ ವಿಡಿಯೋ ಹೊರಗಡೆ ಬರೋದಕ್ಕೆ ಬಿಡಲ್ಲ ಅವಳು. ಹಳೆ ಕ್ಯಾಸೆಟ್ ತರ ಪದೇ ಪದೇ ಅದೇ ಹಾಡು ಹಾಡ್ತಾ ಇರ್ಬೇಡ ನೀನು. ಮುಂದಕ್ಕೆ ಬಾ. ಬೇಡ ಕೌಸಲ್ಯ, ಇದು ಒಳ್ಳೇದಲ್ಲ. ಸೇಮ್ ಟು ಯು. ಆಲ್ ದ ಬೆಸ್ಟ್. ಅದೇನ್ ದಬ್ಬಾಕ್ತಿಯೋ ದಬ್ಬಾಕ್. ಇಷ್ಟೊಂದು ಕಾನ್ಫಿಡೆನ್ಸಾ? ನನ್ನ ಮೇಲೆ ತಿರುಗಿ ಬೀಳೋಷ್ಟು ಧೈರ್ಯ ಬಂದಿದೆ ಅಂದರೆ ನಿಮಗೆಲ್ಲ ಪಾಠ ಕಲಿಸ್ದೆ ಬಿಡಲ್ಲ ಕಣ್ರೆ. ಅಯ್ಯೋ, ಏನಾಗ್ಬಾರ್ದು ಅನ್ಕೊಂಡಿದ್ದು ಅದೇ ಆಗಿತ್ತು. ಯಾರ ಹತ್ರ ಹೆಲ್ಪ್ ಕೇಳಿದ್ರು ಯಾರು ಮಾಡ್ತಾರೆ? ಏನಷ್ಟು ಟೆನ್ಷನ್ ಅಲ್ಲಿ ಇದ್ದೀರಾ? ಒಬ್ಬೊಬ್ಬರೇ ಮಾತಾಡ್ತಿದ್ರೆ ಏನಾಯ್ತು? ಅಯ್ಯೋ ಮೇಡಮ್, ನನ್ನ ಕೈ ಕಾಲೆಲ್ಲ ನಡುತ್ತಿದ್ದೆ. ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ. ವಿಶ್ವರೂಪ್ ನಿಲ್ಸ್ಕೊಳ್ಳಿ. ಏನಾಯ್ತು ಅಂತ ಹೇಳಿ. ಏನೋ ಜೋರಾಗಿ ಸೌಂಡ್ ಆದಂಗಾಯ್ತು. ನೀವು ಬೇರೆ ಟೆನ್ಷನ್ ಅಲ್ಲಿ ಹೋಗ್ತಿದ್ದೀರಾ. ನನಗೆ ತುಂಬಾ ಭಯ ಆಗ್ತಿದೆ. ಏನಾಯ್ತು ಅಂತ ಹೇಳಿ. ಮೇಡಮ್, ಅದು ಪ್ರಾರ್ಥನಾ ಮೊಬೈಲ್ನ ಕಬಟಲ್ಲಿ ಇಟ್ಟು ಲಾಕ್ ಹಾಕಿ ಬಚ್ಚಿಟ್ಟಿದ್ವಲ್ವಾ? ಹೌದು, ಅವಳು ಅದನ್ನ ಓಪನ್ ಮಾಡೋದಕ್ಕೆ ಆಗಲ್ವಲ್ಲ. ಅದೇ ಓಪನ್ ಮಾಡಕ್ ಆಗಲ್ಲ ಅಂತಾನೆ ಬೀಗನೆ ಹೊಡೆದ್ಬಿಟ್ಟಿದ್ದಾಳೆ. ಪ್ರಾರ್ಥನಾ, ಏನ್ ಮಾಡ್ತಿದ್ಯಾ? ವಾರ್ಡ್ರೂಬ್ ಯಾಕೆ ಕೊಡ್ತಾಗ್ತೆ? ಓಹೋ ದುರ್ಗಾ, ಏನು ಟೈಮಿಂಗ್ ಅಮ್ಮ ನಿಂದು? ಶಾಕ್ ಆಗ್ತಿದ್ಯಾ? ಅದು 100 ಪಟ್ಟು ಆಗ್ತಿರ್ಬೋದಲ್ವಾ? ಅಲ್ಲ, ನೀವೆಲ್ಲ ಸೇರ್ಕೊಂಡು ನನ್ನನ್ನು ಏನು ಅನ್ಕೊಂಡಿದ್ದೀರಾ? ಲೀಲಾ ಮೊಬೈಲ್ನ ಬಚ್ಚಿಡಿಸ್ಬಿಡ್ತಾಳೆ, ನಾನು ನಿಮ್ಮ ಹಿಂದೆ ನಾಯಿ ಥರ ಅಲ್ಕೊಂಡು ಬರ್ತೀನಿ, ಆಗ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಆಡಿಸ್ಬೋದು ಅಂದ್ಕೊಂಡ್ರಾ? ಇವಳು ಪ್ರಾರ್ಥನಾ ಕಣೆ. ಪ್ರಾರ್ಥನೆ ಮಾಡಿದ್ರು ಇಂಥವಳು ಸಿಗಲ್ಲ ಜಗತ್ತಲ್ಲಿ. ಇದೊಂದೇ ಒಳ್ಳೆ ಪೀಸ್, ಮಾಸ್ಟರ್ ಪೀಸ್. ಏನು ಹೇಳು? ಮಾಸ್ಟರ್ ಪೀಸ್. 7 ಸುತ್ತಿನ ಕೋಟೆ ಥರ ಇರೋ ಈ ಏಜಿ ಮನೆಗೆ ನುಗ್ಗಿ ನಿಮ್ಮನ್ನೆಲ್ಲ ಜುಟ್ಟು ಹಿಡಿದು ಆಡಿಸ್ತಿದ್ದೀನಿ ಅಂದರೆ ಈ ಜುಜುಬಿ ವಾರ್ಡ್ರೋಬು ನನಗೆ ಯಾವ ಲೆಕ್ಕ? ನೋಡ್ತಿದ್ಯಾ ಹೆಂಗೆ ಹೊಡೆದಿದ್ದೀನಿ? ಹಾಗೆ ಈ ಮನೆನೂ ಒಡೆದು ಬಿಸಾಕ್ತೀನಿ. ತಾಕತ್ತು ಅನ್ನೋದಿದ್ರೆ ಉಳಿಸ್ಕೊಳ್ಳಿ ನೋಡೋಣ. ಪ್ರಾರ್ಥನಾ, ಈಗ ಬಾಲು ನನ್ನ ಕೋಟಲ್ಲಿದೆ ಚಿನ್ನ. ನೀವು ಉಸಿರಾಡಬೇಕು ಅಂದರೂ ನನ್ನ ಪರ್ಮಿಷನ್ ತಗೋಬೇಕು. ನಾನು ಹ್ಞೂ ಅಂದರೆ ಉಸಿರು ತಗೋಬೇಕು, ಹ್ಞೂ ಅಂದರೆ ಉಸಿರು ಬಿಡಬೇಕು. ಈಗ ನೀವೆಲ್ಲರೂ ನನ್ನ ಮುಷ್ಟಿಲಿದ್ದೀರಾ. ಏನು ಮಾಡ್ತೀರಾ? ಏನು ಮಾಡೋಕ್ಕಾಗಲ್ಲ. ವಿಡಿಯೋ ಬಚ್ಚಿಟ್ಬಿಟ್ರೆ ನನ್ನ ಕೈಗೆ ಸಿಕ್ಕಲ್ಲ ಅಂತ ಎಷ್ಟೆಲ್ಲ ಆಟ ಆಡಿದ್ರಿ ಅಲ್ವಾ? ನೋಡು ಹೆಂಗೆ. ವಿಡಿಯೋ ಈಗ ಸಿಕ್ಕಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀನಿ. ನಿನ್ನ ಅತ್ತೆ ಲೀಲಾ ಇದ್ದಾಳಲ್ಲ, ಅವಳು ಪ್ರೀತಿ ತಂಗಿ ಚಿಕ್ಕಿ ಚಿಕ್ಕಿ ಅಂತಾಳಲ್ಲ, ಅವಳ ಲೈಫ್ಗೆ ಒಂದು ಕಪ್ಪು ಚುಕ್ಕಿನ ಅಫಿಷಿಯಲ್ಲಾಗಿ ನಾನೇ ಇಡ್ತೀನಿ. ಅದಾದಮೇಲೆ ಲೀಲಾ ತಂದೆ ತಾಯಿ ಮಾನ ಮರ್ಯಾದೆ 3 ಕಾಸಿಗೆ ನಾನು ಹರಾಜಾಕಲ್ಲ. ಯಾಕೆ ಹೇಳು? ಫ್ರೀ
ಫ್ರೀ ಬಿಟ್ಟಿಯಾಗಿ ಹರಾಜಾಗ್ತೀನಿ. ಏನು ಮಾಡ್ತೀರಾ? ಬೇಡ ಪ್ರಾರ್ಥನಾ, ಅತ್ತೆ ಸುದ್ದಿಗೆ ಬರಬೇಡ. ಇದು ಒಳ್ಳೇದಲ್ಲ. ಐನೋ ಒಳ್ಳೇದಲ್ಲ, ಇದು ಕೆಟ್ಟದ್ದೇ. ಒಳ್ಳೇದು ಮಾಡೋದಕ್ಕೆ ನಾನೇನು ಅಂತ್ರಾನೇ? ಕೆಟ್ಟವರು ಕೆಟ್ಟದ್ದೇ ಮಾಡಬೇಕು. ನೋಡು, ಲಾಜಿಕಲ್ ಹೇಳ್ತಿದ್ದೀನಿ ತಾನೆ. ನೀನು ಬಂದ್ಬಿಟ್ಟು ಕೆಟ್ಟವ್ರ ಹತ್ರ ಒಳ್ಳೇದು ಮಾಡು ಅಂದರೆ ಹೌ ಇಟ್ ಈಸ್ ಪಾಸಿಬಲ್ ಮಾ? ಗ್ರೋ ಅಪ್ ಬೇಬಿ, ಗ್ರೋ ಅಪ್. ನೋಡು, ಈಗ ತಾನೇ ಆರ್ಡ್ರ್ ಕೊಡ್ತಿದ್ದೀನಿ. ನನ್ನ ಮೊಬೈಲು ಚಾರ್ಜ್ ಹೊಟ್ಟೋಗಿರುತ್ತೆ. ಅದನ್ನು ಚಾರ್ಜ್ ಮಾಡಿ ನನ್ನ ಕೆಲಸ ಶುರು ಹಚ್ಕೊತೀನಿ. ಅಂದ್ರೆ ಅವಳು ರೇವತಿ ವಿಡಿಯೋನ ಲೀಕ್ ಮಾಡ್ಬಿಡ್ತಾಳ? ಪ್ರಾರ್ಥನಾ ಮಾತಾಡಿದ್ ನೋಡಿದ್ರೆ ಹಾಗೆ ಮಾಡ್ತಾಳೆ ಅನ್ಸುತ್ತೆ. ಇದಕ್ಕೇನಾದ್ರೂ ಮಾಡ್ಲೇಬೇಕು ಮೇಡಮ್. ಲೀಲಾ ಅತ್ತೆಗೆ ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಜಾಸ್ತಿ. ಅದು ಅಲ್ಲದೆ ಇದು ಒಂದು ಹೆಣ್ಮಕ್ಳ ಮಾನ ಮರ್ಯಾದೆ ಪ್ರಶ್ನೆ. ನಾವೆಲ್ಲರೂ ಇದ್ದು ನಮ್ಮನೆ ಹೆಣ್ಮಕ್ಳಿಗೆ ಅನ್ಯಾಯ ಆಗಬಾರ್ದು. ಏನ್ ಮಾಡೋದು ವಿಶ್ವರೂಪ್? ಏನಾದ್ರೂ ಒಂದು ಸೊಲ್ಯೂಷನ್ ಹುಡುಕ್ಬೇಕಲ್ವಾ? ಹೌದು ಮೇಡಮ್. ನಾನು ಗಂಡ್ಸಾಗಿದ್ರೆ ಖಂಡಿತ ಈ ಮಾತು ಹೇಳ್ತಿದ್ದೆ. ಏನಂತ ಮೇಡಮ್? ಈ ಪ್ರಾರ್ಥನಾ ವಿಡಿಯೋ ಏನಾದರೂ ಬಿಟ್ರೆ ನಾನು ಮೀಸೆ ಬೋಳ್ಸ್ಕೊತೀನಿ ಅಂತ. ಅಯ್ಯೋ ಅತ್ತೆ, ಏನು ಹೇಳ್ತಿದ್ದೀರಾ? ಅವಳೇನಾದ್ರು ಹೆಚ್ಚು ಕಮ್ಮಿ ಮಾಡ್ತಾಳೆ ಅಂತ ನಾನು ಟೆನ್ಷನ್ ಆಗಿದ್ರೆ ನೀವು ಆವಾಜ್ ಹಾಕಿ ಬಿಲ್ಡಪ್ ಡೈಲಾಗ್ ಹೊಡಿತಿದ್ದೀರಲ್ಲ. ಲಕ್ಷ್ಮಿ, ಇವಾಗ ಸ್ಟಾರ್ಟಿಂಗಿಂದ ಕೊನೆವರೆಗೂ ಬಿಲ್ಡಪ್ ಯಾರಿಗಿರುತ್ತೆ ಹೇಳು? ರೂಪಾ, ನೀನು ಆನ್ಸರ್ ಮಾಡು. ವಿಲನಿಗಿರುತ್ತೆ ಮೇಡಮ್. ಗುಡ್ ಗರ್ಲ್. ಆದರೆ ಇಲ್ಲಿ ಕ್ಲೈಮ್ಯಾಕ್ಸ್ ಹತ್ರ ಬರ್ತಾ ಬಿಲ್ಡಪ್ ನಾನು ತಗೋತೀನಿ. ಯಾಕೆ ಅಂದರೆ ಇಲ್ಲಿ ನಾನು ಹೀರೋಯಿನ್ನು, ಈ ಪ್ರಾರ್ಥನಾ ವಿಲನ್. ಲೀಲಾ, ಎಸ್, ಲೀಲಾ, ಒನ್ ಅಂಡ್ ಓನ್ಲಿ ಲೀಲಾ ಅಭಿರಾಮ್ ಜೈಶಂಕರ್ ಅಂತ. ಇಲ್ಲಿ ಹೀರೋಯಿನ್ ನಾನು, ವಿಲನ್ ನೀನು. ಐ ಮೀನ್ ಪ್ರಾರ್ಥನಾ. ನನ್ನ ಕೈಯಲ್ಲಿ ವಿಡಿಯೋ ಇದೆ ಅಂತ ಗೊತ್ತಿದ್ರು ಇಷ್ಟೆಲ್ಲ ಆಡ್ತಿದ್ಯಲ್ಲ, ಇಷ್ಟು ಕೊಬ್ಬಿರ್ಬೇಕು ನಿನಗೆ. ತುಂಬ ಇದೆ, ಆದರೆ ಆ ಧೈರ್ಯನ ಟೈಮ್ ಬಂದಾಗ ಅಷ್ಟೇ ತೋರ್ಸೋದು ನಾನು. ಇವಾಗ ಟೈಮ್ ಬಂದಿದೆ, ತೋರಿಸ್ತಾ ಇದ್ದೀನಿ. ಅದೇನು ಮಾಡ್ಕೋತೀಯ ಮಾಡ್ಕೊ. ನೋಡು, ವಿಡಿಯೋ ಹೊರಗಡೆ ಬಂದರೆ ಏನಾಗುತ್ತೆ ಅಂತ ಗೊತ್ತು ತಾನೇ ನಿನಗೆ? ಗೊತ್ತು. ಮ್ಯಾಕ್ಸಿಮಮ್ ಆಗಿ ಲಿಂಕ್ಸ್ ಎಲ್ಲ ಶೇರ್ ಆಗುತ್ತೆ. ಆಮೇಲೆ ನಮ್ಮ ಮಾನ ಮರ್ಯಾದೆ ಹೋಗುತ್ತೆ. ತಲೆ ಮೇಲೆ ಕೈ ಹಿಡ್ಕೊಂಡು ಕೂತ್ಕೋತೀವಿ, ಅಷ್ಟೇ ತಾನೇ? ಇಷ್ಟೆಲ್ಲ ಗೊತ್ತಿದ್ರು ಅಹಂಕಾರ ಮಾತ್ರ ಬಿಟ್ಟಿಲ್ವಲ್ಲ. ಒಳ್ಳೆಯವ್ರಿಗೆ ಇರೋದು ಅಹಂಕಾರ ಅಲ್ಲ ಗುಗ್ಗು, ಸ್ವಾಭಿಮಾನ. ನಿನ್ನಂಥ ಕೆಟ್ಟ ಹುಳುಗಳಿಗೆ ಅಹಂಕಾರ ಇರುತ್ತೆ. ಬಿಟ್ಟಿ ದುಡ್ಡಲ್ಲಿ ಊಟ ಮಾಡಿ ಚರ್ಬಿ ಬೆಳೆಸ್ಕೋತಿರಲ್ಲ, ಆ ಥರ. ಅಯ್ಯೋ ಅತ್ತೆ, ನೀವೇನು ಹೀಗೆ ಮಾತಾಡ್ತಿದ್ದೀರಾ? ಮೊದಲು ವಿಡಿಯೋ ಹೊರಗೆ ಬಿಡೋದನ್ನ ನಿಲ್ಲಿಸಿ. ಅವಳ ಕೈಯಲ್ಲಿ ತಾಕತ್ತು ಅನ್ನೋದಿದ್ರೆ ವಿಡಿಯೋನ ಹೊರಗಡೆ ಬಿಡ್ತಾಳೆ. ಬಟ್ ಅವಳು ವಿಡಿಯೋನ ಬಿಡಲ್ಲ ಅಂತ ನಂಗೆ ಗೊತ್ತು. ಐ ನೋ. ಆಗಲ್ಲ ಅನ್ನೋದನ್ನ ಆಗುತ್ತೆ ಅಂತ ಮಾಡಿ ತೋರಿಸೋಳು ಕಣೆ ಈ ಯಂತ್ರ. ಆದರೆ ವಿಡಿಯೋ ಬಿಡಕ್ಕಾಗಲ್ಲ. ನೀನು ವಿಡಿಯೋ ಬಿಡಲ್ಲ ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಯಾಕೆ ಅಂದರೆ ನಮ್ಮನ್ನ ಹೆದರ್ಸಕ್ಕೆ ಬೆದರ್ಸಕ್ಕೆ ನಿನ್ನ ಹತ್ರ ಇರೋದು ಅದೊಂದೇ ಅಸ್ತ್ರ. ಆ ಅಸ್ತ್ರನ ಕಳ್ಕೊಂಡು ನೀನು ಯುದ್ಧ ಹೇಗೆ ಮಾಡ್ತೀಯಾ? ಅದೇ ಗ್ಯಾಪಲ್ಲಿ ನಾವು ನಿಮ್ಮ ತಲೆ ಮೇಲೆ ಹಾರಾಡ್ತಿರ್ತೀವಿ. ಸೊ ನೀನು ವಿಡಿಯೋನ ಲೀಕ್ ಮಾಡಲ್ಲ ಅಂತ ನಮಗೆ ಗೊತ್ತು. ನಾವು ಹೆದರೋದು ಇಲ್ಲ. ಹಾವು ಸಾಯಬಾರ್ದು, ಕೂಲು ಮುರಿಬಾರ್ದು. ಈ ಆಟಕ್ಕೆ ಇವತ್ತು ಅಂತ್ಯ ಆಗಲಿ. ವಿಡಿಯೋ ತಾನೇ, ಬಿಡು. ಅದೇನಾಗುತ್ತೆ ಅಂತ ನಾನು ನೋಡ್ತೀನಿ. ನಿನ್ಗ ತಾಕತ್ತಿಲ್ಲ ಅಂತ ಒಪ್ಕೊ ಮತ್ತೆ. ಇಷ್ಟೆಲ್ಲ ಮುಂದುವರೆದು ನನ್ನ ಎದುರುಗಡೆನೆ ನಿಂತ್ಕೊಂಡು ಇಷ್ಟೆಲ್ಲ ಮಾತಾಡ್ತೀಯ ಅಂದರೆ ನಿನ್ನ ತಂಗಿ ಜೀವನನ ಹೇಗೆ ನಾಶ ಮಾಡ್ತೀನಿ ನೋಡ್ತಿರೋ. ನಿಂತ ಜಾಗದಲ್ಲೇ ಜಸ್ಟ್ ಒಂದು ಬಟನ್ ಒತ್ತಿದ್ರೆ ಸಾಕು, ವಿಡಿಯೋ ಎಲ್ಲ ಕಡೆ ವೈರಲ್ ಆಗುತ್ತೆ. ಯಾವ ವಿಡಿಯೋ?